ಪ್ರೈಸ್ ದಿ ಲಾರ್ಡ್. ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಸುಂದರವಾದ ಈ ಸಮಯವನ್ನು ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಕಳೆದ ದಿನಗಳು ದೇವರು ಅದ್ಭುತವಾಗಿ ನಮ್ಮನ್ನು ಮುನ್ನಡೆಸಿಕೊಂಡು ನಾವು ನೋಡ್ತೇವೆ, ಈ ಲೋಕದಲ್ಲಿ ನಾನಾ ವ್ಯಾಧಿಗಳು, ನಾನಾ ರೀತಿಯ ಅಂಟುರೋಗಗಳು, ನಾನಾ ರೀತಿಯ ಹೌದು ಒಂದು ಆರ್ಥಿಕ ಪರಿಸ್ಥಿತಿಗಳು ಬರುವಾಗಲೂ ದೇವರು ತನ್ನ ಮಕ್ಕಳನ್ನು ಒಂದು ಭದ್ರತೆಯಲ್ಲಿ, ಆತನ ಕವಚದಲ್ಲಿ ಆತ ನಮ್ಮನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಈ ಹೊಸ ದಿನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ನಾವು ಮೊದಲಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಈ ಸಮಯದಲ್ಲಿ ನಾವು ಆರಾಧನೆಗೆ ಮುಂಚೆ ದೇವರ ವಾಕ್ಯದಿಂದ ಉತ್ತೇಜನಗೊಳ್ಳುವುದಾದರೆ 95ನೇ ಕೀರ್ತನೆಯಲ್ಲಿ ಈ ಕೀರ್ತನಗಾರನು ಅಲ್ಲಿ ಹೆಡ್ಡಿಂಗ್ ಈಗ ಓದುತ್ತೇವೆ, ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ಆಮೇಲೆ ಅಲ್ಲಿ ಹೆಡ್ಡಿಂಗ್ ಉಂಟು, ಈಗುಂಟು, ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ನಾವು ನೋಡ್ತೇವೆ ಯಾವ ರೀತಿ ಆರಾಧನೆ ಮಾಡಬೇಕಂತೆ, ವಿಶ್ವಾಸ, ಪರಿಪೂರ್ಣವಾದ ವಿಶ್ವಾಸ, ಪರಿಪೂರ್ಣವಾದ ಒಂದು ಭರವಸೆ ಉಳ್ಳವರಾಗಿ ನಾವು ಆತನು ಆರಾಧನೆ ಮಾಡಬೇಕೆಂಬುದು ನೋಡ್ತೇವೆ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ ನಮ್ಮ ರಕ್ಷಕನಾದ ಶರಣಿಗೆ ಜಯಘೋಷ ಮಾಡೋಣ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವ ದೇವರು ಮಹಾದೇವರು, ಎಲ್ಲ ದೇವರುಗಳಲ್ಲೂ ಮಹಾರಾಜನು ಆಗಿದ್ದಾನೆ. ಭೂಮಿಯು ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದ್ದೇ, ವನ ನೆಲವು ಆತನ ಕೈ ಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೇರಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆ, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಆಮೆನ್. ದೇವರು ಪದೇ 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 ಮಾತನಾಡುವಂಥ ದೇವರಾಗಿದ್ದಾನೆ. ಆತನಿಗೆ ಹೇಳ್ತು, ಆತನು ಒಂದೇ ಬಯಸ್ತಾನೆ, ಆತನಿಗೆ ಒಂದು ಪರಿಪೂರ್ಣವಾದ ಆರಾಧನೆ ಬೇಕು, ಒಂದು ಭರವಸೆಯುಳ್ಳ ಆರಾಧನೆ, ಒಂದು ವಿಶ್ವಾಸಪೂರ್ವಕವಾದ ಆರಾಧನೆ ದೇವರು ಬಯಸುತ್ತಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಬನ್ನಿರಿ, ನಮ್ಮ ನಿರ್ಮಾಣಿಕದ ಯೆಹೋವನಿಗೆ ಸಾಷ್ಟಾಂಗವೇರಿ ಆರಾಧನೆ ಮಾಡೋಣ. ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯವರು, ನಾವು ದೇವರು ಅವ್ರಿಗೆ ಹೇಳಿದ್ರು ಕಾನಾನ್ ದೇಶ ಕೊಡುತ್ತೇನೆ ಎಂಬುದು, ದೇವರು 40 ವರ್ಷ ಅವರ ಮೇಲೆ ಬೇಸರಗೊಂಡನೆಂಬುದು ವಾಕ್ಯದಲ್ಲಿ ನೋಡ್ತೇವೆ. ಯಾಕೆ ದೇವರು ಬೇಸರಗೊಳ್ಳುತ್ತಾರೆ? ಯಾಕೆ? ಹೌದು, ಅವರಿಗೆ ಗೊತ್ತಿತ್ತು, ನಮಗೆ ಗೊತ್ತುಂಟು, ನಮ್ಮ ದೇವರು ಜೀವಂತುಳ್ಳ ದೇವರು, ನಮ್ಮ ದೇವರು ನಮ್ಮ ಕಣ್ಣೀರು ನೋಡುವಂಥ ದೇವರೆಂದು ಗೊತ್ತುಂಟು. ಆದರೆ ಯಾವಾಗ ಮನಪೂರ್ವಕವಾಗಿ ನಾವು ಆರಾಧನೆ ಮಾಡೋದಿಲ್ಲವೋ ಅದು ದೇವರಿಗೆ ಬೇಸರ ಆಗ್ತದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬರಬೇಕು. ನಾವು ಏನು ಮಾಡಬೇಕು? ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬಂದು ನಾವು ಆತನ ಆರಾಧನೆ ಮಾಡೋದಾದ್ರೆ ದೇವರು ಮೆಚ್ಚುತ್ತಾನೆ. ಆತ ನಮ್ಮ ಹತ್ರ ಏನು ಕೇಳಲ್ಲಂತೆ, ನಮ್ಮ ಹೃದಯಪೂರ್ವಕವಾಗಿ ನಾವು ಪರಿಪೂರ್ಣವಾಗಿ ಆತನಿಗೆ ಸಾಷ್ಟಾಂಗವೇರಿ ನಾವು ಆತನ ನಾಮವನ್ನು ನಾವು ಘನಪಡಿಸುವುದಾದರೆ ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಆತನ ಯೋಚನೆಯನ್ನು, ಆತನ ಆ ಒಂದು ಕರೆದಂಥ ಉದ್ದೇಶವನ್ನು ಸಾಫಲ್ಯಪಡಿಸಲಿಕ್ಕೆ ಆತನು ಶಕ್ತನ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಮ್ಮ ನಿರ್ಮಾಣಿಕನಾದ, ನಮ್ಮನ್ನು ಸೃಷ್ಟಿ ಮಾಡಿದ, ಸರ್ವ ಅಖಂಡವನ್ನು ಉಂಟು ಮಾಡಿದ ಆ ಜೀವಂತಳ ದೇವರ ಸನ್ನಿಧಾನಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ. ಪ್ರಿಯರೇ, ನೀವು ಮಾಧ್ಯಮದ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಟೆಲಿವಿಷನ್ ಮುಖಾಂತರ ಅನೇಕ ಮನೆಯಲ್ಲಿ ನೋಡುತ್ತಿರಬಹುದು. ಆದರೆ ಪರಿಪೂರ್ಣವಾಗಿ ದೇವರ ಮೇಲೆ ವಿಶ್ವಾಸ ಇಡಿರಿ. ಪರಿಪೂರ್ಣವಾಗಿ ವಿಶ್ವಾಸಪೂರ್ವಕವಾಗಿ ಆತನ ಆರಾಧನೆ ಮಾಡಿ. ಒಂದೊಂದು ಕುಟುಂಬವು ಕರ್ತನಿಗೋಸ್ಕರ, ಒಂದೊಂದು ಕುಟುಂಬವು, ಒಬ್ಬ ವ್ಯಕ್ತಿಯತ್ತ ಜೀವಿತವು ಕರ್ತನಿಗೋಸ್ಕರ ಆತನು ಬದಲಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಿಂದಿನ ಸ್ಥಿತಿ ಯಾವ ರೀತಿ ಉಂಟು ಯೋಚನೆ ಮಾಡಬೇಡಿ, ಆದರೆ ಇವತ್ತಿನ ದಿನದಲ್ಲಿ ದೇವರು ಎಲ್ಲ ಸ್ಥಿತಿಯನ್ನು ಚೇಂಜ್ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಪೂರ್ವಕವಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ನೀನು ಸರ್ವವನ್ನು ಉಂಟು ಮಾಡಿದ ದೇವರು, ನಿನಗೆ ವಿಶ್ವಾಸಪೂರ್ವಕವಾದ ಆರಾಧನೆ ಬೇಕು. ನನ್ನನ್ನು ಆರಾಧಿಸುವವರು ಇಂಥವರೇ ಎಂಬುದು ಜಗತ್ತುತ್ಪದ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ನಮ್ಮನ್ನು ದೇವ ನಾವು ತಗ್ಗಿಸಿಕೊಳ್ಳುತ್ತೇವೆ. ಸ್ವಾಮಿ, ನಮ್ಮೆಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿಕೊಂಡು ನಿನ್ನ ಆ ಬಲದಲ್ಲಿ, ನಿನ್ನ ಶಕ್ತಿಯಲ್ಲಿ, ನಿನ್ನ ಆತ್ಮದಲ್ಲಿ ನಮ್ಮನ್ನು ತುಂಬಿಸು ಸ್ವಾಮಿ. ಹೃದಯಪೂರ್ವಕವಾಗಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ
ನಮ್ಮನ್ನು ಮುನ್ನಡೆಸು ಪವಿತ್ರಾತ್ಮನೇ. ಈ ಆರಾಧನೆ ನೋಡುವಂಥ ಒಂದು ಕುಟುಂಬದಲ್ಲೂ ಒಬ್ಬೊಬ್ಬರ ಜೀವಿತದಲ್ಲೂ ಸ್ವಾಮಿ ಒಂದು ವ್ಯತ್ಯಾಸವು, ಒಂದು ಅದ್ಭುತವು, ಒಂದು ಬದಲಾವಣೆಗಳು ಕಾಣಲ್ಪಡೋ ರೀತಿಯಲ್ಲಿ ಈ ಆರಾಧನೆಯ ಆ ಪವಿತ್ರತೆ ಮುಖಾಂತರ ದೇವ ನೀವು ಕಾರ್ಯ ಮಾಡು ಸ್ವಾಮಿ. ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಕಾಳಗೆ ಒಪ್ಪಿಸಿಕೊಡ್ತೇವೆ. ಕೊನೆ ವಾಕ್ಯ ಭಾಗದಲ್ಲಿ ಸ್ವಾಮಿ ಒಬ್ಬರ ಜೀವಿತದಲ್ಲಿ ನೀವು ಮಾತಾಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಇದರ ಮುಖಾಂತರ ನಿನ್ನ ಮಹಿಮೆ ಒಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬಿಡೋನ್ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ಸಮಯದಲ್ಲಿ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ, ಪಾಪಿಗೆ ಬಿಡುಗಡೆ ಕೊಡುವಂಥ ನಾಮ, ಪಾಪಿಯನ್ನು ರಕ್ಷಿಸುವಂಥ ನಾಮ, ಪಾಪಿಯನ್ನು ಆ ಒಂದು ಪರಲೋಕಕ್ಕೆ ಬಾಧ್ಯಸ್ಥನಿಗೆ ಮಾಡುವಂಥ ನಾಮ ಅದು ಯೇಸು ಕ್ರಿಸ್ತನ ನಾಮ. ಅದಕ್ಕೋಸ್ಕರ ನಾವೆಲ್ಲ ಈ ಸಮಯದಲ್ಲಿ ಕೈಗಳನ್ನು ತಟ್ಟುತ್ತಾ ಆತನ ಈ ಸಮಯದಲ್ಲಿ ಆರಾಧನೆ ಮಾಡೋಣ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ
ಬಾಧಿದರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಓ ಥ್ಯಾಂಕ್ ಯು ಗಾಡ್ ಕರ್ತನೆಪ್ಪ. ಪಾಪಿಗೆ ಇಂಪಾದ ನಾಮ ಸ್ವಾಮಿ. ಹೌದು ಸ್ವಾಮಿ, ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವಳು ಉನ್ನತವಳ ನಾಮ ಅದು ನಿನ್ನ ನಾಮ ಸ್ವಾಮಿ. ಲೆಕ್ಕವಿಲ್ಲದಷ್ಟು ಪಾಪವನ್ನು ಕ್ಷಮಿಸುವಂಥ ನಾಮವಾಗಿದೆ ಕರ್ತನೆಪ್ಪ. ಅನ್ನನೆಂದು ತಳ್ಳದನ ಧನ್ಯನಾಗಿ ಮಾಡಲು ಬಂದ ನಾಮವಾಗಿದೆ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಾಮಿ ಬಿಡುಗಡೆ ಕೊಡುವಂಥ ನಾಮವಾಗಿದೆ. ಕುಂಟ್ರಿಗೂ ಕುರುಡ್ರಿಗೂ ದೇವ ಅದ್ಭುತ ಸ್ವಸ್ಥತೆಯನ್ನು ಕೊಡುವಂಥ ನಾಮವಾಗಿದೆ ಸ್ವಾಮಿ. ನಿನ್ನ ನಾಮದ ಅತಿಶಯ, ನಿನ್ನ ನಾಮದಲ್ಲಿರುವಂಥ ಸ್ವಾಮಿ ಒಂದು ಉತ್ಕೃಷ್ಟವಾದ ಮಹಿಮೆ ಸ್ವಾಮಿ. ದೇವ ನಿನಗೆ ಕೊಂಡಾಟವಾಗಲಿ ಪವಿತ್ರಾತ್ಮನೆ. ದೇವ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ ಇನ್ನೊಂದಾರ್ತಿ ದೇವ ನಿನ್ನ ಪ್ರಸನ್ನತೆಯಲ್ಲಿ ಅದು ಜೀವ ಉಂಟು ಕರ್ತನೆಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ಅದು ಸಮೃದ್ಧಿ ಉಂಟು ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ಅದು ಅನುಗ್ರಹವಾಗಿದೆ ಸ್ವಾಮಿ. ಯಾಕಂದ್ರೆ ನಾವು ಕೇಳಿಕೊಂಡು ಬಂದಂಥ ಪ್ರಸಾದ ಅಲ್ಲ ಸ್ವಾಮಿ, ಅದು ನಿನ್ನ ಅನುಗ್ರಹದಿಂದ ಕೊಟ್ಟಂಥ ಪ್ರಸನ್ನತೆಯಾಗಿದೆ. ನಿನ್ನ ಪ್ರಸನ್ನತೆಯಲ್ಲಿ ಒಂದು ಪರಿಪೂರ್ಣವಾದ ಆರೋಗ್ಯ ಉಂಟು ಕರ್ತನೆಪ್ಪ. ಯಾಕಂದ್ರೆ ಜೀವಕ್ಕಿಂತಲೂ ಅದು ಶ್ರೇಷ್ಠವುಳ್ಳ ಪ್ರಸನ್ನತೆ, ಆಕಾಶಕ್ಕಿಂತಲೂ ಅದು ನಿಲುಕದಂಥ ಪ್ರಸನ್ನತೆ ಸ್ವಾಮಿ. ದೇವ ನಾವು ಯೋಚನೆ ಮಾಡೋಕ್ಕಿಂತ ಅದು ಅಧಿಕವಾದ ಇರುವಂತ ಅದು ನಿನ್ನ ಪ್ರಸನ್ನತೆಯಾಗಿದೆ ದೇವ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ಆತುಕೊಳ್ಳುತ್ತಾ ನಿನ್ನ ಈ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಪ್ರಸನ್ನತೆಯಲ್ಲಿ ನನ್ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲಿ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತ್ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತ್ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಅಲ್ಪನ ಮೇಲೆತ್ತುವುದು ನಿನ್ನ ದಯೆಯು. ಅದ್ಭುತವ ಮಾಡುವುದು ನಿನ್ನ ಕರುಣೆ.
ನಿಂದಯೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಎಲ್ಲ ಪರಿಸ್ಥಿತಿ ಬದಲಾವದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಎಲ್ಲ ಪರಿಸ್ಥಿತಿ ಬದಲಾವದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಅಲ್ಪನ ಮೇಲೆತ್ತುವುದು ನಿಂದಯೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಅಲ್ಪನ ಮೇಲೆತ್ತುವುದು ನಿಂದಯೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ನಿನ್ನ ಪ್ರಸನ್ನತೆಯಲ್ಲಿ
ನನ್ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಯಾಕಂದ್ರೆ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ ಕಣ್ರಪ್ಪ. ನಾವು ಇವತ್ತು ಜೀವಿಸುವುದು, ನಾವು ಇವತ್ತು ಬದುಕುವುದು, ನಾವು ಜೀವಂತವಾಗಿರುವುದು ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ನಮ್ಮನ್ನು ಒಂದು ನಿಲ್ಲಿಸಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ದೇವ, ನಾವು ಕೊನೆಯದಾಗಿ ನಿನ್ನನ್ನೊಬ್ಬ ನಾವು ಆರಾಧನಿಸ್ತೀವ, ನಿನ್ನನ್ನೊಬ್ಬ ನಾವು ಆರಾಧಿಸ್ತೇವೆ, ನಿನ್ನನ್ನೇ ಆರಾಧಿಸುತ್ತಾ. ಯಾಕಂದರೆ ಒಳ್ಳೆ ಕುರುಬನಾಗಿದ್ದಿ, ಒಳ್ಳೆ ಯಾಜಕನಾಗಿದ್ದಿ, ಒಳ್ಳೆ ಸಮರ್ಯನಾಗಿದ್ದಿ, ನನ್ನ ಪ್ರಿಯ ನೀನು ಯೇಸುವಾಗಿದ್ದಿ. ಅದಕ್ಕೋಸ್ಕರ ನಿನ್ನನ್ನೇ ನಾವು ಒಬ್ಬರನ್ನೇ ಆರಾಧನೆ ಮಾಡ್ತೇವೆ ಸ್ವಾಮಿ. ನಿನಗೊಬ್ಬನಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತೇವೆ, ನಿನಗೊಬ್ಬನಿಗೆ ನಾವು ನಿನ್ನನ್ನು ಕೊಂಡಾಡ್ತೇವೆ ಕರ್ತನಪ್ಪ. ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರ್ಯನೇ ನನ್ನ ಪ್ರಿಯ ಯೇಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರ್ಯನೇ ನನ್ನ ಪ್ರಿಯ ಯೇಸುವೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದೆ, ಜೀವ ಮಾರ್ಗದಲ್ಲಿಯೇ ನನ್ನನ್ನು ನೀ ನಡೆಸಿದೆ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದೆ, ಜೀವ ಮಾರ್ಗದಲ್ಲಿಯೇ ನನ್ನನ್ನು ನೀ ನಡೆಸಿದೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಜೀವ
ಜೀವ ಜಲ ಯಾಜಕ, ಜೀವ ರೊಟ್ಟಿ ಯಾಜಕ, ಜೀವ ನೀಡಿದ ಯಾಜಕ, ಜೀವಿಸುವೆ ನಿನ್ನಲ್ಲೇ. ಜೀವ ಜಲ ಯಾಜಕ, ಜೀವ ರೊಟ್ಟಿ ಯಾಜಕ, ಜೀವ ನೀಡಿದ ಯಾಜಕ, ಜೀವಿಸುವೆ ನಿನ್ನಲ್ಲೇ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ದಯೆ ತೋರುವ ಸಮರ್ಯನೆ, ಗಾಯ ಕಟ್ಟುವ ಸಮರ್ಯನೆ, ಗುಣಪಡಿಸುವ ಸಮರ್ಯನೆ, ಗುಣ ಹೊಂದುವೆ ನಿನ್ನಲ್ಲೇ. ದಯೆ ತೋರುವ ಸಮರ್ಯನೆ, ಗಾಯ ಕಟ್ಟುವ ಸಮರ್ಯನೆ, ಗುಣಪಡಿಸುವ ಸಮರ್ಯನೆ, ಗುಣ ಹೊಂದುವೆ ನಿನ್ನಲ್ಲೇ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ. ಓ ಕರ್ತನಪ್ಪ, ನಿನ್ನ ನಾವು ಆರಾಧಿಸ್ತೇವೆ ಸ್ವಾಮಿ. ದೇವೌದು ಸ್ವಾಮಿ, ನೀನು ನಮ್ಮ ಮಧ್ಯದಲ್ಲಿ ಸ್ತೋತ್ರ. ನೀನು ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ನಮ್ಮನ್ನು ಸ್ವಾಮಿ ಮುನ್ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಮ್ಮ ಒಡೆಯನು, ನಮ್ಮ ರಾಜನು, ನಮ್ಮ ತಂದೆ ಆಗಿದೆ ಕರ್ತನಪ್ಪ. ನಿನ್ನ ಗೊಪ್ಪನಿಗೆ ಆರಾಧನೆ ಮಾಡುತ್ತೇವೆ ಸ್ವಾಮಿ, ನಿನ್ನ ಗೊಪ್ಪನಿಗೆ ಘನತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಯಾಕಂದ್ರೆ ಸ್ವಾಮಿ, ನೀನು ಯಾರು ನಿನ್ನನ್ನು ಆರಾಧಿಸ್ತಾರೋ ಸ್ವಾಮಿ, ದೇವ ತನ್ನ ಆ ಶರೀರ ಆತ್ಮ ಪ್ರಾಣವನ್ನು ನಿಮ್ಮ ಒಡೆತನಕ್ಕೆ ಒಪ್ಪಿಸಿ ಕೊಡ್ತಾರೆ ಸ್ವಾಮಿ. ದೇವ ಅವರ ಆರಾಧನೆ ಮೆಚ್ಚುವಂತದ್ದಾಗಿದೆ ಕರ್ತನಪ್ಪ. ಯೇಸುವೇ, ಅಬ್ರಾಮನ ಆರಾಧನೆ ಮೆಚ್ಚಿದೆ ಸ್ವಾಮಿ. ದೇವ ಹೌದು ಸ್ವಾಮಿ, ದಾವೀದನ ಆರಾಧನೆ ಮೆಚ್ಚಿದಂತ ದೇವರು ಕರ್ತನಪ್ಪ. ದೇವತ್ತು ನಮ್ಮ ಆರಾಧನೆಯಲ್ಲಿ ನಿನ್ನ ಮಹಿಮೆಯನ್ನು ನುಡಿಸತಕ್ಕಾಗಿ ಸ್ತೋತ್ರ ಸಲ್ಲಿತೇವೆ. ನಮ್ಮ ಆರಾಧನೆ ಸ್ವಾಮಿ ದೇವ ನೀನು ಮೆಚ್ಚಿದಕ್ಕಾಗಿ ಸ್ತೋತ್ರ ಸಲ್ಲಿತೇವೆ ಕರ್ತನಪ್ಪ. ಯಾಕಂದ್ರೆ ವಾಕ್ಯ ಹೇಳ್ತದೆ ಸ್ವಾಮಿ, ದೇವ ನಮ್ಮ ನಿರ್ಮಾಣಿಕನಿಗೆ ಸ್ತುತಿ ಸ್ತೋತ್ರಗಳ ಯಜ್ಞವನ್ನು ಸಮರ್ಪಣೆ ಮಾಡಿರಿ ಎಂಬುದು, ಆತನೊಬ್ಬನೇ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನ ದೇವರೆಂಬುದು. ದೇವ ನಿನ್ನನ್ನು ಸಾಷ್ಟಾಂಗವಿರಿ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಟ್ಟು ಆರಾಧಿಸ್ತೇವೆ. ನಿನ್ನ ಅಪ್ರಸನ್ನತೆ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ, ನಿನ್ನ ಬಲದಲ್ಲಿನ ಶಕ್ತಿ ನಮ್ಮನ್ನು ನಡೆಸತಕ್ಕಾಗಿ ಸ್ತೋತ್ರ. ದೇವ ನೀನು ಮಹಿಮೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬೇಡ ನೀನೇನು ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡೋದೇ ಸಂದೇಶವನ್ನು ನಿನ್ನ ಪವಿತ್ರಾತ್ಮನೆ ಅಭಿಷೇಕಿಸು. ಪವಿತ್ರ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ಸಂದೇಶಗಳು ಪ್ರತಿಯೊಬ್ಬ ನಿನ್ನ ಮಕ್ಕಳಿಗೆ ಸಂತೋಷಕ್ಕೆ ಪ್ರೋತ್ಸಾಹ, ಭಕ್ತಿ, ಅಭಿವೃದ್ಧಿಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತು ನಾನು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 22 ಅದರಲ್ಲಿ 14ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 22:14. ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಕ್ಕೆ ಸೇರುವರು. ಇಲ್ಲಿ ನೋಡ್ತೇವೆ, ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು. ಈಗ ತಮ್ಮ ನಿಲುವಂಗಿಗಳನ್ನು ಹೇಗೆ ತೊಳಕೊಳ್ಳುವುದು, ಹೇಗೆ ಎಂಬುದಾಗಿ ನಾವು ಇದನ್ನು ಸರಿಯಾಗಿ ನಾವು ನೋಡಿಕೊಳ್ಳೋ ಇದರ ಅರ್ಥ ಈಗ ತಮ್ಮ ನಿಲುವಂಗಿಯನ್ನು ತೊಳಕೊಂಡವರು ಧನ್ಯರು, ಅವರು ಬಾಗಿಲಿಂದ ಆ ಪಟ್ಟಣದೊಳಗೆ ಸೇರುವವರಿಂದ ಉಂಟು. ಹಾಗಾದರೆ ಆ ನಿಲುವಂಗಿಯನ್ನು ಅವರಿಗೆ ಜೀವವೃಕ್ಷ, ಅವರು ಹಾಗೆ ಆ ನಿಲುವಂಗಿಯನ್ನು ತೊಳಕೊಂಡರೆ ಮಾತ್ರವೇ ಅವ್ರು ಧನ್ಯರಾಗ್ತಾರೆ ಮತ್ತು ಅವರಿಗೆ ಜೀವವೃಕ್ಷದ ಹಕ್ಕು ಸಿಗ್ತದೆ. ಹಾಗಾದರೆ ನಿಲುವಂಗಿಯನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅಂದರೆ ಕೆಲವು ಸಂಗತಿಯನ್ನು ನಿಮ್ಮ ಮುಂದೆ ಹೇಳ್ತೇನೆ ಬರೀ ಅದನ್ನು ಕೇಳಿ ಆ ಪ್ರಕಾರ ನಡೆಯುತ್ತಾರೆ, ನಿಮ್ಮ ನಿಲುವಂಗಿಗಳು ತೊಲಪಡುತ್ತವೆ ಮತ್ತು ನಿಮ್ಮ ಜೀವ ಹಕ್ಕು ನಿಮಗೆ ದೇವರು ಕೊಡುವನಾಗಿದೆ. ಬರೀ ಮೊದಲನೇ ಸಂಗತಿಯಾಗಿದೆ, ಯೇಸು ಕ್ರಿಸ್ತನ ಸುವಾರ್ತೆ ನಂಬಿ ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳುವುದು ಅತಿ ಅಗತ್ಯವಾಗಿದೆ. ಮಾರ್ಕ್ನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 16:15 and 16. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆ ಗುರಿಯಾಗುವನು. ಇಲ್ಲಿ ಯೇಸು ಅತಿ ಸ್ಪಷ್ಟವಾಗಿ ಅನಿಸಿರ್ತೇನೆ, ನೀವು ಹೋಗಿ
ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿನ ಸುವಾರ್ತೆ ಸಾರಿ. ಯಾರು ಸುವಾರ್ತೆ ನಂಬಿ ದೀಕ್ಷೆಯನ್ನು ತೆಗೆದುಕೊಳ್ತಾರೋ ಅವರು ರಕ್ಷಣೆ ದೀಕ್ಷೆ ಮುಳುಗಿ ದೀಕ್ಷೆ ತೆಗೆದು ಅವರು ರಕ್ಷಣೆ ಹೊಂದುತ್ತಾರೆ. ಯಾರು ನಂಬುವುದಿಲ್ಲ, ಯಾರು ದೀಕ್ಷೆ ತೆಗೆದು ಅವರು ದಂಡನೆ. ಹಾಗಾದರೆ ನಿಮ್ಮ ನಿಲುವಂಗಿಯನ್ನು ತೊಳಕೊಳ್ಳಬೇಕಾದರೆ ಅಥವಾ ಜೀವವರ ಹಕ್ಕು ಸೇರಬೇಕಾದ್ರೆ ಈ ಸುವಾರ್ತೆ ನಂಬುವವರಾಗಬೇಕು. ಮತ್ತು ಯೇಸು ಕ್ರಿಸ್ತ ನಿಮ್ಮ ಕರ್ತನ ಒಡೆಯನ್ನು ನಂಬಿ ಅಂಗೀಕಾರ ಮಾಡಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳುವುದಾದರೆ ಮಾತ್ರವೇ ಆ ಯೇಸು ನಿಮಗೆ ನಿಲುವಂಗಿಯನ್ನು ಕೊಡುತ್ತಾನೆ. ಆ ಜೀವರ ಹಕ್ಕು ನಿಮಗೆ ಸಿಗ್ತದೆ. ಯೇಸು ಅತಿ ಸ್ಪಷ್ಟ ಹೇಳ್ತಾನೆ. ಇದೇ ವಾಕ್ಯ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ ಅದರಲ್ಲಿ ನಾವು ನೋಡ್ತೇವೆ. ಫಸ್ಟ್ ಪೀಟರ್ 3:20 and 21. ನೋಹನು ನಾವಿನ ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದಾಗ ಆತನಿಗೆ ಅವಿಧನಾಗಿದ್ದರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರೆಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನ ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೇಲ್ಕೊಳ್ಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ಇಲ್ಲ ಪೇತ್ರನೇ, ಈಗ ನೋವನ ಕಾಲದಲ್ಲಿ ಆ ಜಲಪ್ರಳಯ ಬರುವಾಗ ದೇವ್ರ ನೋವನಿಗೆ ನಾವೇ ಕಟ್ಟಲೆ ಇಡ್ತಾನೆ. ಮತ್ತು ನಾವೇ ಯಾರು ಬಂದಿದ್ದಾರೋ ಅವರು ಅಲ್ಲಿ 8 ಜನರು ಮಾತ್ರ ರಕ್ಷಣೆ ಬಂದರೆ ಆ ನೋವನ ನಾವಿಗೆ ಅನುರೂಪವಾಗಿ ಇವತ್ತು ಯಾರು ಉದ್ದೇಶಗೊಳ್ಳುತ್ತಾರೆ ಅವರಿಗೆ ದೇವರು ನಿತ್ಯ ಬಗ್ಗೆ ರಕ್ಷಿಸ್ತಾನೆ ಮತ್ತು ಅವರು ಒಳ್ಳೆಯ ಮನಸ್ಸಾಕ್ಷಿ ಅವರಿಗೆ ಕೊಡ್ತಾನೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ನಿಮಗೆ ಆ ನಿಲುವಂಗಿ ದೇವರು ಕೊಡಬೇಕಾದ್ರೆ ನೀವು ಯೇಸು ನಂಬಿ ನೀರಿನ ಮುಳುಗಿ ದೀಕ್ಷೆ ಅಂದುಕೊಳ್ಳುವಾಗ ಯೇಸು ಕ್ರಿಸ್ತ ನಿಮಗೆ ನೀತಿಯ ನಿಲುವಂಗಿಯನ್ನು ಕೊಡುತ್ತಾನೆ ಅಥವಾ ಅದನ್ನು ಧರಿಸ್ತಾನೆ. ಆವಾಗ ನಿಮಗೆ ಜೀವರಕ್ಷದ ಹಕ್ಕು ಸಿಗ್ತದೆ ನಾವು ನೋಡ್ತೇವೆ. ಅದೇ ನೀರಿನ ದೀಕ್ಷೆಯನ್ನು ಹೇಗೆ ತೆಗೆದುಕೊಳ್ಳುವುದ್ರ ಬಗ್ಗೆ ನಾವು ನೋಡುವಪ್ರೆ ರೋಮಾಪುರದಲ್ಲಿ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 3ರಿಂದ 5ನೇ ವಾಕ್ಯ. ರೋಮನ್ಸ್ 6:3-5. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು. ಈಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಿಸಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಏಕೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನ ಆಯ್ಕೆಯಾಗಿಯೂ. ಇಲ್ಲ ಅತಿ ಸ್ಪಷ್ಟ ಹೇಳ್ತಾನೆ ಪ್ರೇ, ನೀವು ಆ ಜೀವ ವೃಕ್ಷ ಹಕ್ಕು ನಿಮಗೆ ಸಿಗಬೇಕಾದರೆ, ಆ ನಿಲುವಂಗಿ ನಿಮಗೆ ದೇವರು ಕೊಡಬೇಕಾದರೆ ಆ ಪ್ರೇ ನೀರಿನಲ್ಲಿ ಮುಳುಗಿ ತಂದುಕೊಳ್ಳುತ್ತಾನೆ. ಯೇಸು ಕ್ರಿಸ್ತನ ಮರಣದಲ್ಲಿ ಮತ್ತು ಪುನಃ ಪಾಲುಗಾರಾಗುವುದಾದರೆ ಮಾತ್ರವೇ ನಿಮಗೆ ಆ ಪುನರುತ್ಥಾನ ಆ ನಿತ್ಯ ಜೀವ ಉಂಟು ಎಂಬುದು ಅತಿ ಸ್ಪಷ್ಟ ಆಗುತ್ತೆ ಪ್ರೇ. ನಿಮಗೆ ನಿತ್ಯ ನಿಲುವಂಗಿ ನಿಮಗೆ ದೇವರು ಕೊಡಬೇಕು. ಜೀವ ಹಕ್ಕು ನಿಮಗೆ ಸಿಗಬೇಕಾದ್ರೆ ಯೇಸು ಕ್ರಿಸ್ತ ನಂಬುವವರಬೇಕು. ಬರೀ ನಂಬುವುದು ಮಾತ್ರ ಅಲ್ಲ, ನಂಬಿ ನೀರಿನ ಮುಳುಗಿಸಿಕೊಳ್ಳುವುದಂತ ಆಗದೆ ಅದು ಮುಳುಗಿಕೊಳ್ಳುವುದು ಅಂದರೆ ನಿಮ್ಮ ಪಾಪದ ಸ್ವಭಾವಕ್ಕೆ ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾಗುವುದು ಮತ್ತು ಯೇಸು ಕ್ರಿಸ್ತನ ಪುನಃ ಪಾಲುಗಾರಾಗುವುದಾದರೆ ನಿಮಗೆ ಆ ನಿತ್ಯ ಜೀವ ಆ ಜೀವ ಕೊಡುತ್ತದೆ ಸಿಗುತ್ತದೆ ಎಂಬುದಾಗಿ ನೋಡುವವರಾಗಿದ್ದೇವೆ. ಈಗ 2ನೇ ಸಂಗತಿ ಆಗಿದೆ ಪ್ರೇ, ಸಭೆಯಲ್ಲಿ ಅನ್ಯತೆ ಉಳ್ಳವರು ಆಗಬೇಕು. ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ. Acts 2:42. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿದಲ್ಲಿಯೂ ಪ್ರಾರ್ಥನೆಗಳಲ್ಲೂ ನಿರತರಾಗಿದ್ದರು. ನಾವು ಪೇತ್ರನ ಪ್ರಸಂಗ ಮಾಡಿದಾಗ 3,000 ಜನರು ನೀರಿನ ಮುಡಿ ದೀಕ್ಷೆ ತೆಗೆದುಕೊಂಡು ಅವರ ಗುಂಪಿಗೆ ಸೇರಿದರು. ಮತ್ತು ಅವರು ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲೂ ರೊಟ್ಟಿ ಮುರಿದಲ್ಲೂ ಪ್ರಾರ್ಥನೆ ನಿರತರಾಗಿದ್ದರು. ಹಾಗಾದರೆ ನೀವು ನಿತ್ಯ ಜೀವವನ್ನು ಪ್ರವೇಶಿಸಬೇಕಾದರೆ ನೀವು ನೀರಿನ ಮುಡಿ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ನೀವು ಪ್ರತಿ ಆದಿತ್ಯರ ದೇವರ ವಾಕ್ಯವನ್ನು ಬೋಧಿಸುವ ಆ ಸಭೆಗೆ ತಂದೆ ಮಗ ಮತ್ತು ಪವಿತ್ರಾತ್ಮನ ಯಾರು ನಂಬುತ್ತಾರೋ ಮತ್ತು ದೇವರ ವಾಕ್ಯವನ್ನು ಇದ್ದಾಗಿ ಯಾರು ಬೋಧ ಆ ಸಭೆಯ ಅನ್ಯತೆಯಲ್ಲಿ ಪ್ರಾರ್ಥನೆಯಲ್ಲಿ ನೀವು ಒಟ್ಟು ನೀವು ನಿರಂತರವೇ ಅನ್ಯತೆ ಇರಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಇರ್ತದೆ. ಹೀಗೆ ಇದ್ದರೆ ಮಾತ್ರವೇ ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಆ ಜೀವ ಹಕ್ಕು ನಿಮಗೆ ಸಿಗ್ತದೆ ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ ಪ್ರೇರೆ. 3ನೇ ಸಂಗತಿ ನೋಡ್ತೇವೆ, ದಿನಾಲು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವವರು ಆಗಬೇಕು. ಮತ್ತಾಯನ ಬರೆಸುವ ವಾರ್ತೆ 25ನೇ ಅಧ್ಯಾಯದಲ್ಲಿ 1ರಿಂದ 13ನೇ ವಾಕ್ಯ ತನಕ. Matthew 25:1-13. ಆಗ ಪರಲೋಕ ರಾಜ್ಯವು 6 ತೆಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ಯೆಯರಿಗೆ ಹೋಲಿಕೆ ಆಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ 6 ತೆಗಳನ್ನು ತಕ್ಕೊಂಡರು,
ಅದೇ ಎಣ್ಣೆ ತಕ್ಕೊಳ್ಳಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮೊದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರಲ್ಲೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಓದಿತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಿಕ್ಕೆ ಹೋದಾಗ ಮೊದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ಯೇಸು ಅತಿ ಸ್ಪಷ್ಟ ಹೇಳ್ತಾನೆ, ಯೇಸು ಕ್ರಿಸ್ತನನ್ನು ನಂಬಬೇಕು, ನೀಲಿ ಮುಳುಗಿ ದೃಷ್ಟಿ ಅಂದುಕೊಳ್ಳಬೇಕು, ಸಭೆಯಾಗಿ ಸೇರಿ ಬರಬೇಕು, ಮತ್ತು ಮೂರನೇದಾಗಿ ವೈಯಕ್ತಿಕವಾಗಿ ದಿನಾಲು ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಆತ್ಮದಲ್ಲಿ ಆ ಪವಿತ್ರ ಬೆಂಕಿ ಯಾವಾಗಲೂ ಆ ಎಣ್ಣೆ ಇರಬೇಕು. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡೋದಿಲ್ಲವಾದರೆ ಆ ಕರ್ತನ ಭರಣದಲ್ಲಿ ಕೈ ಬಿಡಲ್ಪಡುತ್ತೀರಿ. ಆಗಿದ್ದರೆ ನೀವು ಪರಲೋಕ, ಆ ನಿತ್ಯ ಜೀವ ನೀವು ಹೊಂದಿಕೊಂಡಿದ್ದವರು, ಆ ಜೀವ ವೃಕ್ಷದ ಆ ಒಂದು ಹಕ್ಕು ಹೊಂದಿದವರು, ಅದನ್ನು ಕಡೆ ತನಕ ಉಳಿಸಿಕೊಳ್ಳಬೇಕಾದ್ರೆ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಪ್ರಾರ್ಥನೆ ಯಾರು ಮಾಡ್ತಾರೋ ಅವರ ಆತ್ಮದಲ್ಲಿ ಎಣ್ಣೆ ತೆಗೆದುಕೊಂಡ ಬುದ್ಧಿವಂತೆಯ 5 ಮಂದಿ ಬುದ್ಧಿವಂತೆಯ ಕನ್ಯೆಗೆ ಹೋಲಿಕಾಗಿದೆ. ಯಾರು ಪ್ರಾರ್ಥನೆ ಮಾಡಿದರೋ ಅವರು ಬುದ್ಧಿ ಇಲ್ಲದೆ ಕನ್ಯೆಗೆ ಹೋಲಿಕಾಗಿದೆ. ಬುದ್ಧಿ ಕನ್ಯೆಯರು ಕೈ ಬಿಡಲ್ಪಟ್ಟರು. ಆ ರೀತಿ ಅದಕ್ಕೆ ನೀವು ಪರಲೋಕ ಹೋಗಬೇಕಾ, ನಿತ್ಯ ಜೀವನು ಭದ್ರವಾಗಿ ಕಾಪಾಡಿಕೊಳ್ಳಬೇಕಾ, ವೈಯಕ್ತಿಕವಾದ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಪ್ರಾರ್ಥನೆ ಬಗ್ಗೆ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ ತನಕ. ಲೂಕ್ ಗಾಸ್ಪಲ್ ಚಾಪ್ಟರ್ 21 ವರ್ಸ್ 34 to 36. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮಧುರಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂ ನಿವಾಸಿಗಳೆಲ್ಲ ಮೇಲೆ ಬರುವುದು. ಅದೇ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯರ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಸಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಪ್ರಿಯ ಅತಿ ಸ್ಪಷ್ಟತಾನೆ, ನಿಮಗೆ ಆ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸಬೇಕಾ, ಯೇಸು ಕ್ರಿಸ್ತ ನಂಬಿಕೆ ಮುಖಾಂತರ ನಿಮಗೆ ನಿತ್ಯ ಜೀವ ಸಿಕ್ಕಿದೆ, ಅದನ್ನು ಕಾಪಾಡಿಕೊಳ್ಳಬೇಕಾ, ನಿಮ್ಮ ವಿಷಯದಲ್ಲಿ ಅಥವಾ ನಿಮ್ಮ ಆತ್ಮ ಜಾಗರೂಕರಾಗಬೇಕಂತ ಅಪ್ಪೋಸ್ತಲ ಯೇಸು ಕ್ರಿಸ್ತ ಹೇಳ್ತಾನೆ. ಒಂದು ಶತ್ರುವಾಗಿದ್ದೇವೆ ಅತಿ ಭೋಜನ ಬಂದರೆ ನಿಮ್ಮ ಪ್ರಾರ್ಥನೆಗೋಸ್ಕರವಾಗಿ ನಿಮ್ಮ ಊಟದಲ್ಲಿ ನಿದ್ರೆಯಲ್ಲಿ ನೀವು ಮಿತಿಯನ್ನು ಕಾಪಾಡೋಲ್ಲ. ಇಲ್ಲಂದರೆ ಅತಿ ಬಂದರೆ ನೀವು ಅತಿಯಾಗಿ ಭೋಜನ ಮಾಡುವುದಾದರೆ ನಿಮಗೆ ಪ್ರಾರ್ಥನೆ ಮಾಡಿ ಕಷ್ಟದಾಗೆ ನಿಮ್ಮ ಭೋಜನ ಸ್ವಲ್ಪ ಮಿತಿಯಿಂದ ಭೋಜನ ಮಾಡುವುದಾದರೆ ನಿಮಗೆ ಪ್ರಾರ್ಥನೆ ಮಾಡಿ ಸಾಧ್ಯ. ಪ್ರಾರ್ಥನೆಗೋಸ್ಕರ ನಿಮ್ಮ ನಿದ್ರೆ, ನಿಮ್ಮ ಊಟದಲ್ಲಿ ಮಿತಿಯನ್ನು ಕಾಪಾಡಬೇಕು. ಇನ್ನೊಂದು ಶತ್ರು ಅದೇ ಅಮಲು ಪ್ರೇರೆ. ಯಾವುದೇ ಅಮಲು ಪದಾರ್ಥವನ್ನು ಪ್ರೇರೆ ನೀವು ಕುಡಿಯುವರು ಆಗಬಾರ್ದು, ಅಥವಾ ಮೊಬೈಲಿಗೆ ಅಡಿಕ್ಟ್ ಆಗಬಾರ್ದು. ಈ ರೀತಿ ಅಮಲು ಸೇವನೆ ಅಥವಾ ಅಮಲು ಪದಾರ್ಥವನ್ನು ತಿನ್ನುವುದು, ಕುಡಿಯುವುದು, ಕುಡಿಕತನ ಆಗ್ಬೋದು, ಸಿಗರೇಟ್ ಸ್ಮೋಕಿಂಗ್ ಆಗ್ಬೋದು, ಅಥವಾ ಮೊಬೈಲ್ಗೆ ಅಡ್ಡಿಸ್, ಇದೆಲ್ಲ ಅಮಲುಗಳಲ್ಲಿ ನಿಮ್ಮ ಮನಸ್ಸನ್ನು ಕೊಟ್ಟರೆ ನಿಮ್ಮ ಮನಸ್ಸು ಪ್ರಾರ್ಥನೆ ಮಾಡಿದ ಅಡ್ಡಿಯಾಗ್ತದೆ ಎಂಬಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ. ಮತ್ತು ಮೂರನೇ ಆಗಿದೆ ಚಿಂತೆ. ನೀವು ಸಾಲ ಮಾಡೋರು ಆಗಬಾರ್ದು. ಸಾಲ ನೀವು ಮಾಡುವುದರೆ ನಿಮಗೆ ಈ ಲೋಕದ ಚಿಂತೆ ನಿಮ್ಮ ಜೊತೆಗೆ ಈ ಮೂರು ಸತ್ತು, ಒಂದು ಚಿಂತೆ, ಅಮಲು ಪದಾರ್ಥ, ಅಮಲು ಸೇವನೆ ಅಥವಾ ಮೊಬೈಲ್ ಗೇಮ್ಗೆಲ್ಲ ಅಡಿಕ್ಟ್ ಆಗೋದು, ಮತ್ತು ಅದು ಈ ಮೂರು ಸತ್ತುಗಳಿಂದ ನಿಮ್ಮನ್ನು ಆತ್ಮ ಕಾಪಾಡಿಕೊಂಡರು ಮಾತ್ರವೇ ಎಲ್ಲ ಸಮಯ ಪ್ರಾರ್ಥನೆ ಮಾಡಲಿಕ್ಕಾಗಿದೆ. ಆಗ ಪ್ರಾರ್ಥನೆ ಮಾಡೋರು ಮಾತ್ರ ಆ ಪರಲೋಕಕ್ಕೆ, ಆ ಯೇಸು ಕ್ರಿಸ್ತನ ರೂಪಾಂತರದಲ್ಲಿ ಅವರು ಒಯ್ಯಲ್ಪಡುತ್ತಾರೆ. ನಿತ್ಯ ಅವರು ಹೊಂದಿಕೊಳ್ತಾರೆ ಎಂಬುದರಲ್ಲಿ ಯೇಸು ಕ್ರಿಸ್ತ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಪ್ರೇರೆ, ಈಗ 4ನೇ ಸಂಗತಿ ನೋಡ್ತೇವೆ. ದಿನಾಲು ದೇವರ ವಾಕ್ಯಗಳನ್ನು ಓದುವವರು ಮತ್ತು ವಿಧೇಯರಾಗುವರು ಆಗಬೇಕು. ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ ತನಕ. Proverbs chapter 8 verse 34 to 36 verse. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಇಲ್ಲಿ ಸೊಲೊಮೋನ ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ
ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತು ಕೇಳಲು ಭಾಗ್ಯವಂತ. ಹಾಗಾದರೆ ಇದರ್ಥವಾದ ನೀವು ಪ್ರಾರ್ಥನೆ ಮಾಡಿದ ಹಾಗೆ ಕೂಡಲೇ ನೀವು ಆಗಲಿಲ್ಲ, ಜೊತೆಯಲ್ಲಿ ಬೈಬಲ್ ಓದುವರಾಗಬೇಕು. ನೀವು ಪ್ರಾರ್ಥನೆ ಮಾಡಿ ಬೈಬಲ್ ಓದುವಾಗ ಪ್ರಿಯರೇ ದೇವರು ನಿಮ್ಮ ಹತ್ರ ಮಾತನಾಡುತ್ತಾನೆ ವಾಕ್ಯದ ಮುಖಾಂತರ. ಅದು ಅತಿ ಅಗತ್ಯವಾಗಿದೆ. ನಿಮ್ಮ ಆತ್ಮದಲ್ಲಿ ನೀವು ಪವಿತ್ರಾತ್ಮ ಭರಿತರಾಗಬೇಕಾದರೆ ಪ್ರಿಯರೇ, ಅದು ನಿತ್ಯ ಜೀವದಲ್ಲಿ ನೀವು ಅದನ್ನು ಕಾಪಾಡಬೇಕಾದರೆ. ಯಾಕಂದರೆ ಮೊದಲ ವಾಕ್ಯದೆ ಯಾವ ನನ್ನು ಹೊಂದುತ್ತಾನೋ ಅವನ ಜೀವವನ್ನು ಹೊಂದುತ್ತಾನೆ, ಇವನ ಕಟಾಕ್ಷಕ್ಕೆ ಗುರಿ ಅಂತ ಅರ್ಥ. ನೀವು ದೇವರ ವಾಕ್ಯನ ಓದುವಾಗ ದೇವರ ಆತ್ಮನು ನಿಮಗೆ ವಾಕ್ಯದ ಮಾತನಾಡ್ತಾನೆ. ಆ ವಾಕ್ಯ ನಿಮ್ಮ ಆತ್ಮಕ್ಕೆ ಜೀವವೂ ಸಿಗ್ತದೆ ಮತ್ತು ಆ ವಾಕ್ಯಕ್ಕೆ ವಿಧಿಯಾಗುವ ದೇವರ ಕರುಣೆ ನಿಮಗೆ ಸಿಗ್ತದೆ. ಹಾಗಾದರೆ ಪ್ರಿಯರೇ ಅಲ್ಲಿ ನಿಲುವಂಗಿ ತೊಳೆದುಕೊಳ್ಳೋದಂದರೆ ಈ ನಿಲುವಂಗಿ ನಿಮ್ಗೆ ಕೊಟ್ಟ ನಿಲುವಂಗಿಯನ್ನು ತೊಳೆದುಕೊಳ್ಳಬೇಕಾದ್ರೆ ಅಥವಾ ಆ ಒಂದು ಕೊಟ್ಟ ರಕ್ಷಣೆ ಕಾಪಾಡಿಕೊಳ್ಳಬೇಕಾದ್ರೆ ನೀವು ದಿನಾಲು ಪ್ರಾರ್ಥನೆ ಮಾಡಿದ ಹಾಗೆ ದೇವರ ವಾಕ್ಯವನ್ನು ಓದುವವರು, ಧ್ಯಾನಿಸುವವರು, ಆಗದಕ್ಕೆ ವಿಧಿಯಾಗುವವರು ಆಗಬೇಕು ಪ್ರಿಯರೇ. ಒಂದು ನೀವು ಓದದಿದ್ದರೆ ಮೋತವಾಗಿ ಯಾವನಿಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮ ಕೇಡು ಮಾಡಿಕೊಳ್ಳುತ್ತಾನೆ. ಯಾರು ಪ್ರಾರ್ಥನೆ ಮಾಡಿದ ನಂತರ ಬೈಬಲ್ ಓದುವುದಿಲ್ಲೋ ಅವರು ತಮ್ಮ ಆತ್ಮ ಕೇಡು ಮಾಡಿಕೊಳ್ಳುತ್ತಾರೆ. ನನ್ನ ಹಾಗೆ ಮಾಡುವವರು ಮರಣವನ್ನು ಪ್ರೀತಿಸ್ತಾರೆ. ದೇವರ ವಾಕ್ಯ ಓದಲೇಬೇಕು ಯಾರು ದೇವರ ವಾಕ್ಯ ಓದುವುದಿಲ್ಲ ಇದು ಅರ್ಥ ನೀವು ಅದನ್ನು ಹಾಗೆ ಮಾಡಿದೆ. ಯಾರು ದೇವರ ವಾಕ್ಯ ಓದುವುದಿಲ್ಲ, ಧ್ಯಾನ ಮಾಡೋದಿಲ್ಲ, ದೇವರ ವಾಕ್ಯಕ್ಕೆ ವಿಧಿ ಆಗುವುದಿಲ್ಲ, ದೇವರ ವಾಕ್ಯ ಪ್ರಥಮ ಸ್ಥಾನ ಕೊಡೋದು, ಅವರು ಮರಣವನ್ನು ಪ್ರೀತಿಸ್ತಾರೆ. ಹಾಗಾದರೆ ಇವತ್ತು ನಿಮಗೆ ಕೊಟ್ಟ ರಕ್ಷಣೆ ಕಡೆತನ ಕಾಪಾಡಬೇಕು ಪ್ರಿಯರೇ. ಆವಾಗ ಮಾತ್ರ ಆ ಪರಲೋಕಕ್ಕೆ ಹೋಗಲಾಗುತ್ತೆ. ಅದು ಕಾಪಾಡಬೇಕಾದ್ರೆ ನಿಮ್ಮ ಪ್ರಾರ್ಥನೆ ಆದ ಇಮಿಡಿಯೇಟ್, ಅದು ಪ್ರಾರ್ಥನೆ ಮೊದಲು ಅಥವಾ ಪ್ರಾರ್ಥನೆ ನಂತರ ದೇವರ ವಾಕ್ಯ ಓದುವ ಅಭ್ಯಾಸ ಮಾಡಬೇಕು. ಒಂದೇ ದೇವರ ವಾಕ್ಯ ಓದುವಾಗ ದೇವರ ಆತ್ಮದಲ್ಲಿ ಮಾತನಾಡ್ತಾನೆ. ಆ ಮಾತನಾಡಿ ನಿಮ್ಮ ಆತ್ಮ ಜೀವ ಬರ್ತದೆ. ಅದಕ್ಕೆ ವಿಧಿಯಾಗ ದೇವರ ಕರುಣೆ ಎನಿಸಿ ಒಂದು ವೇಳೆ ಪ್ರಿಯರೇ ದೇವರ ವಾಕ್ಯ ಓದುವುದಕ್ಕೆ ನೀವು ತಿರಸ್ಕಾರ ಮಾಡುತ್ತೀರೋ, ಓದುವುದಿಲ್ಲವೋ, ಅದು ಅರ್ಥ ನೀವು ದೇವರ ವಾಕ್ಯ ಹಾಗೆ ಮಾಡುತ್ತೀರಿ. ದೇವರ ವಾಕ್ಯ ಯಾರು ಹಾಗೆ ಮಾಡುತ್ತಾರೋ ಅವರು ಮರಣ ಅವರ ಆತ್ಮದಲ್ಲಿ ಸಾಯುತ್ತಾರೆ. ಅದಕ್ಕೆ ನಿಮ್ಮ ಕೊಟ್ಟ ರಕ್ಷಣೆ, ಅದು ಕೊಟ್ಟ ಆ ನಿತ್ಯ ಜೀವ ನೀವು ಕಳೆದುಕೊಳ್ಳದಂತೆ ದೇವರ ವಾಕ್ಯ ಓದುವುದು, ವಾಕ್ಯ ಧ್ಯಾನ ಮಾಡುವುದು ಅದಕ್ಕೆ ವಿಧರು ಅತಿ ಅಗತ್ಯ ಎಂಬುದನ್ನು ನಾವು ನೋಡ್ತೇವೆ. ಅದೇ ರೀತಿ ಯೇಸು ಕ್ರಿಸ್ತನ ಹೊಸ ನಂಬಿಕೆಯಲ್ಲಿರ್ತಾನೆ. ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 50ರಿಂದ 58ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 6 ವರ್ಸ್ 50 to 58. ಪರಲೋಕದಿಂದ ಇಳಿದು ಬರೋ ರೊಟ್ಟಿ ಎಂತಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವ ರೊಟ್ಟಿ ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಯೇಸು ಕ್ರಿಸ್ತನೇ ಪರಲೋಕದ ಬಂದ ರೊಟ್ಟಿ ದೇವರ ವಾಕ್ಯ. ಯೇಸು ಕ್ರಿಸ್ತನ ಯಾರು ಯೇಸು ಕ್ರಿಸ್ತ ವಾಕ್ಯ ಓದಿದವರು ಧ್ಯಾನ ಮಾಡ್ತಾರೋ ಅದೇ ಅವರು ಎಂದಿಗೂ ಸಾಯುವುದಿಲ್ಲ ಅಂತ ಯೇಸು ಕ್ರಿಸ್ತನೇ. ಮತ್ತು ನಾನು ಕೊಡ ರೊಟ್ಟಿ ನನ್ನ ಮಾಂಸವೇ, ಅದು ಲೋಕದ ಜೀವಕ್ಕೋಸ್ಕರ ಕೊಡುವೇನು ಎಂದು ಹೇಳಿದ. ಅದರ್ಥ ಇನ್ನು ಯೇಸು ತನ್ನ ಶರೀರವನ್ನೇ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟಿದ್ದಾನೆ ಕಲ್ವರಿ ಕ್ರೂಜಲ್ಲಿ ಪ್ರೇರೆ. 52ನೇ ವಾಕ್ಯ. ಆಗ ಹೇಳಿದರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದೇ ಕೊಟ್ಟಾನು ಎಂದು ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತ ಕುಡಿದು ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವನ ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆಯಿಂದಲೇ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುವವನು ನನ್ನಲ್ಲಿರುತ್ತಾನೆ, ನಾನು ಅವನಲ್ಲಿರುತ್ತೇನೆ. ಜೀವ ಸ್ವಲ್ಪ ತಂದೆಯು ನನ್ನನ್ನು ಕಲಿಸಿಕೊಟ್ಟಲಾಗಿ ನಾನು ತಂದೆಯಿಂದ ಜೀವಿಸ್ತೇನೆ, ಅದಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವವನು. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನತಿಂದ ಸತ್ತರು, ಇದು ಆಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸಲು ಎಂದು ಹೇಳಿದನು. ಪ್ರೇಲಿ ಯೇಸುಕ್ರಿಸ್ತನು ಎರಡು ಅರ್ಥ ಹೇಳ್ತಾನೆ. ಒಂದು ಅರ್ಥವಾಗಿದೆ, ದಿನಾಲು ನೀವು ದೇವರ ವಾಕ್ಯ ಓದವರು, ಈ ವಾಕ್ಯವು ಯೇಸು ಕ್ರಿಸ್ತನು, ಈ ವಾಕ್ಯವು ನಿಮ್ಮ ಆತ್ಮಕ್ಕೆ ಜೀವಕ್ಕೆ ರೊಟ್ಟಿಯಾಗಿದೆ, ಇದು ತಿಂದರೆ ಮಾತ್ರವೇ ನಿಮ್ಮ ಆತ್ಮ ಸದಾಕಾಲ ಬದುಕುತ್ತದೆ. ಇನ್ನೊಂದಾಗಿದೆ ನೀವು ಪ್ರತಿ ಆದಿತ್ಯರ ಸಭೆಗೆ ಸೇರಿ ಬರುವಾಗ ಯೇಸು ಕ್ರಿಸ್ತನು ಮಾಡಿದ ಬಲಿದಾನವನ್ನು ನೆನಪಿತ್ತು. ಆ ರೊಟ್ಟಿ ಮತ್ತು ಪಾಲುಗಾರಾಗುವಾಗ ನೀವು ಆ ಯೇಸುಗಳ ಮಾಂಸ ಮತ್ತು ರಕ್ತವನ್ನು ಅದು ಅಗತ್ಯವಾಗಿದೆ. ಈ ರೀತಿ ಪ್ರೇರೆ ಇದರಲ್ಲಿ ದೇವರ ವಾಕ್ಯ ನಿಮಗೆ ಜೀವಕ್ಕೂ ರೊಟ್ಟಿ ಅದೇ. ಈ ರೊಟ್ಟಿ ಎಂಬ ವಾಕ್ಯವನ್ನು ತಿನ್ನದಿದ್ದರೆ ನಿಮ್ಮ ಆತ್ಮ ಸಾಯುತ್ತದೆ. ಅದಕ್ಕೆ ನಿಮ್ಮ ಕಡೆ ನಿತ್ಯ ಜೀವನ ಕಾಪಾಡಬೇಕಾ ದಿನ ದೇವರ ಓದುವುದು, ಧ್ಯಾನ ಮಾಡುವುದು ಅದು ಅತಿ ಅಗತ್ಯ ಎಂಬುದಾಗಿ ನಾವು ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಅಲ್ಲೇ ಸೊಲೊಮೋನನು ಅಲ್ಲೇ ಹೇಳುವವನು ಆಗಿದ್ದಾನೆ. ಈಗ 5ನೇ ಸಂಗತಿ ನೋಡ್ತೇವೆ, ದೇವರು ಕೊಟ್ಟ ತಲಾಂತಗಳನ್ನು ಉಪಯೋಗಿಸುವವರು ಆಗಬೇಕು. ಮತ್ತೇನು ಬರ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 14ರಿಂದ 23ರಿಂದ 30ನೇ ವಾಕ್ಯ ತನಕ. Matthew chapter 25 verse 23 to 30 verse.
ಅವನ ದನಿಯು ಅವನಿಗೆ ಬಲ, ನಂಬಿಗಸ್ತ ಒಳ್ಳೆಯ ಆಳು. ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ನಾವು ನೋಡ್ತೇವೆ ಇಲ್ಲಿ ಮತ್ತೆಯ 25:14-23 ನೋಡ್ತೇವೆ. ಯೇಸು ಕ್ರಿಸ್ತನು ನಮ್ಮ ಸಾಮರ್ಥ್ಯ ಪ್ರಕಾರ ಒಬ್ಬರಿಗೆ 10 ತಾಲಂತು, 5 ತಾಲಂತು, 2 ತಾಲಂತು, 1 ಕೊಟ್ಟು ನೋಡ್ತೇವೆ. ಈ 10 ತಾಲಂತು ಇದ್ದವರು 10 ಉಪಯೋಗ ಮಾಡಿಕೊಂಡು ಇನ್ನು 10 ಸಂಪಾದನೆ ಮಾಡಿದನು. 5 ತಾಲಂತು ಇದ್ದವನು ಇನ್ನು 5 ಸಂಪಾದನೆ ಮಾಡಿ 2 ಬರೀ ಈ ರೀತಿ ಏನು ದೇವರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿಸಿಕೊಳ್ಳುವಾಗ ಪವಿತ್ರನು ಹೇಳ್ತಾನೆ, ಪವಿತ್ರಾತ್ಮ ದಾನ, ಪವಿತ್ರನಿಗೆ ವರಗಳನ್ನು ಕೊಡ್ತಾನೆ. ಪವಿತ್ರ ಕೊಟ್ಟ ವರಗಳನ್ನು ಮತ್ತು ದೇವರು ತಾಯಿ ಗರ್ಭದಲ್ಲಿ ತಾಲಂತು ಏನು ನಿಮಗೆ ದೇವರು ತಾಲಂತು ಉಂಟು, ವರ ಕೊಡಲ್ಪಟ್ಟಿದ್ದ ಸೇರಿದನ್ನು ಮಾಡುವವರು ಆಗಬೇಕು, ಅದು ಉಪಯೋಗಿಸುವವರು ಆಗಬೇಕು. ಪ್ರೇರೆ 24 ಬಗ್ಗೆ ನೋಡ್ತೇನೆ. ತರುವೆಯ ಒಂದೇ ತಾಲಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಾಲಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಈಗೂ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಂಗಲ್ಲಿಂದ ಕಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವ ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೇನು ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಾಲಂತು ತೆಗೆದು 10 ತಾಲಂತು ಇದ್ದವನಿಗೆ ಕೊಡಿರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಈ ಹಾಲನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಅಳ್ಳು ಕೊಡಿಯನು ಇರುವು. ಪ್ರಿಯಲೇಸು ಅತಿ ಸ್ಪಷ್ಟ ಹೇಳ್ತಾನೆ. ಪರೇ ಈ 10 ತನ ಇದ್ದವನು 5 ತನ ಇದ್ದವನು 2 ತನ ಉಪಯೋಗ ಮಾಡಿದನು. ಆದರೆ 1 ತನ ಇದ್ದವನು ಪರೇ ಆತನು ಆಲಸ್ಯತನ ಮಾಡಿಕೊಂಡು ಬಚ್ಚಾಗಿ ಯೇಸು ಕ್ರಿಸ್ತನೇ, ನೀನು ಮೇಘಲ ಕೆಟ್ಟ ಆಳು, ನಾನು ಕೊಟ್ಟು ಉಪಯೋಗ ಮಾಡಬೇಕು, ಉಪಯೋಗ ಮಾಡಿದ ನಿಮಿತ್ತ ಅವನಿಗೆ ಪ್ರೇ ಕತ್ತಲೆಗೆ ಹಾಕಿಬಿಟ್ಟು ಪ್ರೇ ಆಗಿದ್ದರೆ ಪರಲೋಕಕ್ಕೆ ನೀವು ಹೋಗಬೇಕಾದರೆ, ಆ ನಿತ್ಯ ಜೀವವನ್ನು ಕಾಪಾಡಿಕೊಳ್ಳಬೇಕಾದರೆ, ಆ ನಿತ್ಯ ಜೀವದಲ್ಲಿ ನೀವು ಆತ್ಮಿಕ ಜೀವ ಅಭಿವೃದ್ಧಿ ಆಗಬೇಕಾದ್ರೆ ಏನು ದೇವರು ನಿಮಗೆ ಹೊರಗನ್ನು ಕೊಟ್ಟಿದ್ದನೋ, ಪವಿತ್ರ ಆ ದೀಕ್ಷಾಸ್ನಾನ ತಗೊಳ್ಳುವಾಗ ಆ ತಾಲಂತ ಉಂಟು, ಅದು ದೇವರ ಮಹಿಮೆಗೋಸ್ಕರ ಉಪಯೋಗ ಮಾಡುತ್ತಾ ಇರಬೇಕು ಪ್ರೇರೆ. ಆವಾಗ ಮಾತ್ರ ಆ ಪರಲೋಕವನ್ನು ಆ ಪರಲೋಕ ರಾಜ್ಯದಲ್ಲಿ ನೀವು ಪಾಲುಗಾರಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದ್ದರೆ ಈ 1 ತನ ಇದ್ದವನು ಅಡಗಿ ಇಟ್ಟನು, ಯೇಸು ಕ್ರಿಸ್ತನು ಕೋಪ ಮಾಡ್ತಾನೆ, ನೀನು ಅದನ್ನು ಸಾವುಕಲು ಬಡ್ಡಿಗೆ ಹಾಕಬೇಕು, ಅವನು ಹಾಕಿಲ್ಲ. ಅದೇ ಅಂಥವನು ಏನು ಮಾಡ್ತಾನೆ 30ನೇ ಭಾಗದಲ್ಲಿ, ಆ ಕೆಲಸಕ್ಕೆ ಬರೀ ಈ ಹಾಲನ್ನು ಹೊರಗೆ ಕತ್ತಲೆ ಹಾಕಿಬಿಡಿ ಎಂದು ಹೇಳಿದನು. ಅಲ್ಲಿ ಗೋಲಾಟು ಅಲ್ಲಿ ಆ ರೀತಿಯ ಕತ್ತಲೆಗೆ, ಆ ರೀತಿಯ ಕಷ್ಟಕ್ಕೆ, ಆ ಸಂಕಟಕ್ಕೆ ಅಥವಾ ಟ್ರಿಬ್ಯುಲೆನ್ಸ್ ಪೀರಿಯಡ್ಗೆ ಅಥವಾ ಅವನ ರಕ್ಷಣೆಯನ್ನು ಕಳೆದುಕೊಳ್ಳುತ್ತಾನೆ. ಅದಕ್ಕೆ ನಿಮ್ಮ ರಕ್ಷಣೆಯನ್ನು ಕಾಪಾಡಬೇಕಾದ ಪ್ರೇರೆ ದೇವರು ಕೊಟ್ಟ ತಲಾಂತಗಳನ್ನು ಉಪಯೋಗಿಸೋ ಅತಿ ಅಗತ್ಯವಾಗಿದೆ ಪ್ರೇರೆ, ದೇವರ ಮಹಿಮೆಗಾಗಿ. 6ನೇ ಸಂಘ ನೋಡ್ತೇವೆ, ಲೋಕವನ್ನು ಪ್ರೀತಿಸುವವರು ಆಗಬಾರದು. 1ನೇ ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15-17 ವಾಕ್ಯ ತನಕ. 1 John chapter 2 verse 15-17 verse. 1 ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15-17 ವಾಕ್ಯ ತನಕ. ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಿ ಪ್ರೀತಿಸಬೇಡ್ರಿ. ಯಾವನೆಂದರೆ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಡಂಬ ಈ ಮೊದಲಾದವುಗಳೆಲ್ಲವೂ ತನ್ನಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸು ಎಂದೆಂದಿಗೂ ಇರುವನು. ಪ್ರಿಯ ನೋಡ್ತೇವೆ, ಅಪ್ಪ ಏನು ಹೇಳ್ತಾನೆ, ಪರಲೋಕಕ್ಕೆ ಹೋಗಬೇಕಾದರೆ ಆ ನಿತ್ಯ ಜೀವ ಆರಾಮ ಕಾಪಾಡಿಕೊಳ್ಳಬೇಕಾದ್ರೆ ನೀವು ಲೋಕದಲ್ಲಿರುವಾಗ ಲೋಕವನ್ನು ಪ್ರೀತಿ ಮಾಡಬಾರ್ದು. ಯಾರು ಲೋಕವನ್ನು ಪ್ರೀತಿ ಮಾಡ್ತಾರೋ ಅವ್ರು ದೇವರ ಪ್ರೀತಿ ಇಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಲೋಕವನ್ನು ಪ್ರೀತಿ ಒಂದರ್ಥ ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಣ್ಣ. ಯಾರು ಈ ಲೋಕವನ್ನು ಪ್ರೀತಿ ಮಾಡ್ತಾರೋ ಅವರಲ್ಲಿ ಶರೀರದಾಸೆ, ಕಣ್ಣ, ಬದುಕು ಬಣ್ಣ ಈ 3 ಸೊತ್ತುಗಳು ಅವನ ಒಳಗೆ ಹೋಗಿ ಅವನ ಆತ್ಮಿಕದಲ್ಲಿದ್ದ ಆ ನಿತ್ಯ ಜೀವ ಆತ್ಮವನ್ನು ಅವರು ಅದು ಆ ರಕ್ಷಣೆಯನ್ನು ಅದು ಕಳೆದುಕೊಳ್ಳುವಾಗೆ ನಡೆಸ್ತದೆ. ಅದಕ್ಕೆ ಪ್ರೇ ನಿಮಗೆ ಕೊಟ್ಟ ರಕ್ಷಣೆ ಕಾಪಾಡಿಕೊಳ್ಳಬೇಕಾದರೆ ನೀವು ಲೋಕಕ್ಕಿಂತಲೂ ಅತಿ ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡಬೇಕು. ದೇವರನ್ನು ಪ್ರೀತಿ ಮಾಡಲು ಮಾತ್ರ ಆ ಪರಲೋಕವನ್ನು ಸೇರುತ್ತಾನೆ ಎಂಬುದಾಗಲಿ ಆ ಪ್ರಕರಣ ಗ್ರಂಥದಲ್ಲಿ ಅತಿ ಸ್ಪಷ್ಟ ಬರೆಯಲ್ಪಟ್ಟಿದೆ. ಅಥವಾ ತನ್ನ ನಿಲುವಂಗಿ ಮೇಲಿಗಾಗಿದೆ, ಆತನ ಕಾಪಾಡಿಕೊಳ್ಳಕ್ಕೆ ಆತ ಶಕ್ತನಾಗುತ್ತಾನೆ. ಯಾರು ಲೋಕವನ್ನು ಪ್ರೀತಿಸರು ಅವರು ಶರೀರಾಸೆ, ಕಣ್ಣಾಸೆ, ಬದುಕು ನಮಗೆ ಪ್ರೀತಿ ಅವರು ದೇವರ ಪ್ರೀತಿ ಅವರು ಕಳೆದುಕೊಳ್ಳುತ್ತಾರೆ ಎಂಬುದಾಗಿ ಇಲ್ಲಿ ಹೇಳುತ್ತಾನೆ. ಏನೇನು ಸಂಗ ನೋಡ್ತೇವೆ, ಪರಿಶುದ್ಧರಾಗಿ ಜೀವಿಸುವವರು ಆಗಬೇಕು. ತೀರ್ಥನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11-13 ವಾಕ್ಯ ತನಕ. ಟೈಟಸ್ ಚಾಪ್ಟರ್ 2 verse 11-13 verse. ಯಾಕೆಂದರೆ ಎಲ್ಲ ಮನುಷ್ಯರಿಗೆ
ರಕ್ಷಣೆಯುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಚ್ಛತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳರಾಗಿಯೂ ಬದುಕಬೇಕು, ಅದು ನಮಗೆ ಬೋಧಿಸ್ತದೆ. ಇಲ್ಲಿ ಅಪೊಸ್ತಲ ಪೌಲನು ತೀತನಂತೆ ದೇವರ ಕೃಪೆಯು ಪ್ರೇರೆ ನಮಗೆ ಹೀಗೆ ಬೋಧಿಸ್ತದೆ. ಕೃಪೆ ಉಂಟು ಬಂದ ಪಾಪವನ್ನು ಮಾಡಬೇಕಾದ ಕೃಪೆ ಹೇಳಿದ ಕೃಪೆ ಹೀಗೆ ಬಂದಿದೆ ಅಂದರೆ ನಾವು ಲೋಕದಲ್ಲಿ ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆ, ಅಂದರೆ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭುದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಚ್ಛತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಬೇಕೆಂದು ಅದು ಬೋಧ್ಯ ಆಗಿದೆ. ಪರೇ ಇಲ್ಲಿ ಅಪೊಸ್ತಲ ಪೌಲನು ಅತಿ ಸ್ಪಷ್ಟದಲ್ಲಿ ನಿಮಗೆ ದೇವರ ಕೃಪೆಯನ್ನು ರಕ್ಷಣೆ ಹೊಂದಿದ್ದೀರಿ, ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕಾದರೆ ಆ ಕೃಪೆ ಏನು ಬೋಧಿಸಿದ್ರೆ ಈ ಲೋಕದಲ್ಲಿ ಸ್ವಚ್ಛತರಾಗಿ ನೀತಿವಂತರಾಗಿ ಪರಿಶುದ್ಧರಾಗಿ ಬದುಕಬೇಕು. ಪರೇ ಪರಿಶುದ್ಧ ಇಲ್ಲದೆ ಯಾರೂ ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ. ಅದೇ ಪರಿಶುದ್ಧರಾಗಿ ಜೀವನ ಮಾಡಬೇಕಾದ್ರೆ ಬರೀ ದೇವರ ವಾಕ್ಯಕ್ಕೆ ನೀವು ವಿಧರಾಗಿ ನಡೆಯಬೇಕು. ಆಗ ನೀವು ಈ ಲೋಕದಲ್ಲಿ ನೀತಿವಂತರಾಗಿ ಭಕ್ತಿಯುಳ್ಳವರಾಗಿ ಪರಿಶುದ್ಧರಾಗಿ ಲೋಕದ ಆಸೆಯನ್ನು ವಿಸರಿಸಿಕೊಂಡರೆ ನಡೆದ ಮಾತ್ರವೇ ಆ ದೇವರ ಕೃಪೆ ನಿಮಗೆ ಆ ಕರ್ತನ ರೂಪಾಂತರದಲ್ಲಿ ನಿಮ್ಮನ್ನು ಪಾಲ್ಗೊಳ್ಳಾಗಿ ಮಾಡ್ತದೆ ಎಂಬುದಾಗಿ ಅವನ ಅತಿ ಸ್ಪಷ್ಟವಾಗಿ ಇಲ್ಲಿ ಹೇಳುವನಾಗಿದೆ. ಪ್ರೇರೆ 8ನೇ ಸಂಗತಿ ನೋಡ್ತೇವೆ, ಕಷ್ಟಗಳನ್ನು ತಿರುಗ ತಾಳ್ಮೆಯಿಂದ ಸಹಿಸುವವರು ಆಗಬೇಕು. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 1:12. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶುದ್ಧದ ಮೇಲೆ ಜೀವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಇಲ್ಲಿ ಯಾಕೋಬನ ಹೇಳ್ತಾನೆ, ಯೇಸು ಕ್ರಿಸ್ತನ ನಂಬಿಕೆಟ್ಟ ನಂತರ ನಿಮಗೆ ಅನೇಕ ಕಷ್ಟಗಳು ಬರುವಾಗ, ಆ ಕಷ್ಟಗಳು ಸೋದನೆಗಳು ಬರುವಾಗ ನೀವು ಕ್ರಿಸ್ತನ ನಂಬಿಕೆ ಬಿಟ್ಟು ಬಿಡದೆ ಅದನ್ನು ಸಹಿಸಿಕೊಳ್ಳಬೇಕು. ಪರೇ ಯಾರು ಕಷ್ಟ ಅವ್ರು ಧನ್ಯರು, ಅವರಿಗೆ ಪರಿಶುದ್ಧನಾದ ಮೇಲೆ ಯೇಸು ಕ್ರಿಸ್ತ ಅವರಿಗೆ ನಿತ್ಯ ಜೀವನ ಕೊಡುತ್ತಾರೆ. ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಹಿಂಸೆಗಳು ಬರುವಾಗ ನೀವು ಕ್ರಿಸ್ತನ ಬಿಟ್ಟರೆ ನೀವು ರಕ್ಷಣೆ ಕಳೆದುಕೊಳ್ತೀರಿ. ಯಾವ ಕಷ್ಟ ಏನು ಬಂದರೂ ಆ ಕಷ್ಟ ಸಹಿಸಿಕೊಳ್ಳುವುದಾರೆ ನೀವು ನಿತ್ಯ ಜೀವನ ಹೊಂದುತ್ತೀರಿ ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಪರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 1ನೇ ಅಧ್ಯಾಯದಲ್ಲಿ 6ರಿಂದ 9ನೇ ವಾಕ್ಯ ತನಕ. 1 Peter chapter 1:6-9. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದು ಬೆಂಕಿಯಲ್ಲಿ ಪುಟ್ಟ ಹಾಕಿ ಶೋಧಿಸುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾಡಲು ಉಂಟು ಮಾಡುವುದು. ಅತಿ ಸ್ಪಷ್ಟ ತಲುಪರೆ ನಿಮಗೆ ಆ ನಿತ್ಯ ಜೀವಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾನೆ. ಯಾರು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀವು ನಿಮ್ಮಲ್ಲಿ ತಿಳ್ಕೊಂಡಿದ್ದೀರಿ, ದೇವರು ನಿಮ್ಮ ನಿತ್ಯ ಜೀವ ಆ ಮುದ್ರೆ ನಿತ್ಯ ಜೀವ ಕೊಟ್ಟಿದ್ದಾರೆ. ಯಾರ್ಯಾರು ನಿತ್ಯ ಹೊಂದಿದ್ದೀರಿ ಬರೀ ಅವರನ್ನು ದೇವರು ಕಷ್ಟದ ಮುಖಾಂತರ, ಸೋದನೆ ಮುಖಾಂತರ, ಶಿಕ್ಷೆ ಮುಖಾಂತರ ಅವರಿಗೆ ಆ ಕಷ್ಟಕ್ಕಾಗಿ ಅವರು ಪರಿಪೂರ್ಣ ಪರಿಶುದ್ಧ ಮಾಡುತ್ತಾನೆ. ಆ ಕಷ್ಟಗಳು ಬರುವಾಗ ಪ್ರೇ ನೀವು ತಾಳಿಕೊಳ್ಳಬೇಕು. ಪ್ರೇ ಹಾಗಾದರೆ ಆ ಕಷ್ಟ ನಿಮ್ಮನ್ನು ಯೇಸು ಕ್ರಿಸ್ತ ಅದು ರೂಪಾಂತರಕ್ಕೆ ಅದು ಪರಿಪೂರ್ಣ ಪರಿಶುದ್ಧನೆ ಮಾಡುತ್ತದೆ ಎಂಬುದು ಅಪೊಸ್ತಲನು ಪೇತ್ರ ಹೇಳ್ತಾನೆ. ಅದಕ್ಕೆ ನಿಮ್ಮ ಜೀವಿತ ಕಷ್ಟಗಳು ಬರುವಾಗ, ಸೋದನೆಗಳು ಬರುವಾಗ, ಹಿಂಸೆಗಳು ಬರುವಾಗ ಎಂದು ಕ್ರಿಸ್ತ ನಿಮಗೆ ಬಿಟ್ಟು ಬಿಡಬಾರ್ದು. ನಮಗೆ ದ್ರವನಿಲ್ಲದೆ ಮಾತ್ರವೇ ನೀವು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೀರಿ. ಪ್ರೇರೆ 9ನೇ ವಾಕ್ಯ ನೋಡ್ತೇವೆ, 9ನೇ ಸಂಘ ನೋಡ್ತೇವೆ, ಪವಿತ್ರಾತ್ಮನುಸಾರ ನಡೆಯುವವರು ಆಗಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 23ನೇ ವಾಕ್ಯ ತನಕ. ಗಲಾತ್ಯ ಚಾಪ್ಟರ್ 5:16-23 ವರ್ಸ್. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸಲಿಲ್ಲ. ಯಾಕೆಂದರೆ ಶರೀರಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಅದೇ ನೀವು ಆತ್ಮ ನಡೆಸಿಕೊಳ್ಳುವುದಾದರೆ ನೇಮನಿಷ್ಠೆಗಳ ಅಧೀನರಲ್ಲ. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು
ಹಿಂದೆ ಹೇಳಿದ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅತಿ ಸ್ಪಷ್ಟತೆ ಪ್ರೇರೆ ಯೇಸು ಕ್ರಿಸ್ತನ ನಂಬಿಕೆಟ್ಟುಕೊಂಡು ನೀರಲ್ಲಿ ಮುಳುಗಿ ತಗೊಂಡ ನಂತರ ಪ್ರೇರೆ ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ ನೀವು ಪವಿತ್ರಾತ್ಮನುಸಾರ ನಡೆಯುವರಾಗಬೇಕು ಪ್ರೇರೆ. ಆ ದೀಕ್ಷೆ ತಗೊಂಡ ನಂತರ ನೀವು ಪವಿತ್ರಾತ್ಮನುಸಾರ ನಡೆಯುವುದರ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೆಯುವರಾಗಬೇಕು. ಒಂದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದಿದ್ದರೆ ನೀವು ಶರೀರ ಭಾವದ ಪ್ರಕಾರ ನಡೆಯುವಾಗ ಆ ಶರೀರ ಭಾವದ ಕರ್ಮಗಳು ತೋರಲ್ಪಡ ಈ ಗುಣಗಳು ಅಪ್ಪೊಸ್ತಲ ಪೌಲನು ಹೇಳ್ತಾನೆ, ನೀರಿನ ತಿಳಿಸಿಕೊಂಡ ವಿಶ್ವಾಸಗಳು ಪ್ರೇರೆ ಈ ಪಾಪಕ್ಕೆ ಅಂದರೆ ಜಾರತ್ವ, ಬಂಡುತನ, ನಾಚಿಗೀಡುತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುವತನ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯ ನಡೆಸೋರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ನಾನು ಹಿಂದೆ ಹೇಳಿದ್ದು ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪ್ಪಸ್ತಲನು ಈ ಸಭೆಗೆ ಕಠಿಣವಾಗಿ ಎಚ್ಚರಿಸಿದಂತೆ ಈ ಸಭೆಯವರು ನೀಲಿ ತೆಗೆದುಕೊಂಡವರು, ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದವರು, ನಿತ್ಯ ಹೊಂದಿದವರು, ಅದು ಅವರು ಪ್ರೇ ಪವಿತ್ರ ಪ್ರಕಾರ ನಡೆಯದೆ ಶರೀರ ಪ್ರಕಾರ ನಡೆದು ಈ ಗುಣಗಳು ಅವರಿಗೆ ತೋರುತ್ತಿತ್ತು. ಅದಕ್ಕೆ ಅಪ್ಪ ಯಾರು ಈ ಪಾಪದ ಸ್ವಭಾವವನ್ನು ಬಿಟ್ಟು ಬಿಡದಿಲ್ಲವೋ, ಈ ಸ್ವಭಾವಕ್ಕೆ ಪ್ರಕಾರ ನಡ್ತಾರೋ ಇಂಥವರು ಪರಲೋಕ ಹೋಗುವುದಿಲ್ಲ ಎಂಬುದೇ ಅಪ್ಪಸ್ತಲ ಎಚ್ಚರಿಕೆ ಕೊಡುತ್ತಾನೆ. ಆದರೆ ಪರಲೋಕ ಹೋಗಬೇಕಾದರೆ ಪ್ರೇರೇನು ಪವಿತ್ರಾತ್ಮನ ಅನುಸರಿಸಿ ನಡೆಯಬೇಕು. ಅಂದರೆ ಅರ್ಥ ದೇವರ ವಾಕ್ಯಕ್ಕೆ ವಿಧ ನಡೆಯುತ್ತಾರೆ. 22-23 ವಾಕ್ಯ ನೋಡ್ತೇವೆ. ಆದರೆ ದೇವರಾತ್ಮದಿಂದ ಉಂಟಾಗ ಫಲ ಅಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧು. ಈ 9 ಫಲಗಳು ಯಾವಾಗ ನೀವು ಎಷ್ಟು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ತಗೊಂಡು ಪವಿತ್ರಾತ್ಮ ಅನುಸಾರ ಅಂದರೆ ಅರ್ಥ ದೇವರ ವಾಕ್ಯಕ್ಕೆ ವಿಧರಾಗ್ತಿರೋ ಹಾಗೆ 9 ಫಲಗಳು ಅಥವಾ 9 ಗುಣಗಳು ತೋರಿಪಡುತ್ತವೆ. ಈ ಯಾರಲ್ಲಿ ಫಲಗಳುಂಟು ಇವರ ಮೇಲೆ 23 ಆಗುತ್ತೆ. ಇಂಥವುಗಳನ್ನು ಯಾವ ಧರ್ಮಸ್ಥಳ ಅಕ್ಷೇಪ ಈ 9 ಫಲಗಳು ಯಾರಲ್ಲಿ ಉಂಟು ಅವರಿಗೆ ಯಾವ ಧರ್ಮಶಾಸ್ತ್ರ ಅವರು ಅಪರಾಧ ತೀರ್ಪು ಕೊಡುವುದಿಲ್ಲ. ಇಂಥವರು ಪರಲೋಕಕ್ಕೆ ಹೋಗುತ್ತಾರೆ. ಒಂದು ವೇಳೆ ಈ ಫಲಗಳು ನಿಮ್ಮಲ್ಲಿ ಇಲ್ಲದೆ ಸರಿಯಾದ ಪ್ರಕಾರ ಫಲಗಳು ಇಳಿದರೆ ಅಂಥವರ ನಿಲುವಂಗಿಗಳು ಮೇಲಿಗಾಗ್ತವೆ, ಅಂಥವ್ರು ಹೋಗುವುದಿಲ್ಲ. ಆಗ ನಿಮ್ಮ ನಿಲುವಂಗಿ ತೊಳೆದುಕೊಳ್ಳಬೇಕಾದ್ರೆ ದೇವರ ವಾಕ್ಯಕ್ಕೆ ವಿಧಿಯಾಗಿ ನಡೆಯುವುದರೆ ನಿಮ್ಮ ನಿಲುವಂಗಿ ಶುಭ್ರವಾಗುತ್ತೆ. ಮತ್ತು 9 ಫಲಗಳು ನಿಮ್ಮಲ್ಲಿ ಇದ್ದರೆ ಮಾತ್ರ ನೀವು ಪರಲೋಕ ಹೋಗ್ತೀರಿ ಎಂದು ಅಪ್ಪಸ್ತಲರು ಅತಿ ಸ್ಪಷ್ಟವಾಗಿ ಹೇಳುತ್ತಾರೆ. 10ನೇ ಸಂಗತಿ ನೋಡ್ತೇವೆ, ಕಡೆ ತನಕ ನಂಬಿಕೆಯನ್ನು ಕಾಪಾಡಿಕೊಳ್ಳುವವರು ಆಗಬೇಕು ಪ್ರೇರೆ. ಯೂದನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯದಲ್ಲಿ ಯೂದನು ಹೀಗೆ ಹೇಳ್ತಾನೆ ಪ್ರೇರೆ. ಜೂಡ್ ಚಾಪ್ಟರ್ 1 verse 3 and 4. ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಿಶ್ವಾಸ. ಇಲ್ಲ ಯಾಕೋಬ್ ಯೂದನು ತಾನೆ ಕಡೆ ತನಕ ದೇವರು ಕೊಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಹೋರಾಟ ಮಾಡಿಕೊಳ್ಳಬೇಕು. ಅದನ್ನು ಕಾಪಾಡಿಕೊಂಡರೆ ಮಾತ್ರವೇ ನೀವು ಪರಲೋಕವನ್ನು ಸೇರಿಯುತ್ತೆ. ಆಗದೆ ನೀವು ಪರಲೋಕ ಸೇರಬೇಕಾದರೆ ಅಥವಾ ನಿಲುವಂಗಿಗಳು ಯಾವುದು ಶುಭ್ರಬೇಕು ಈ 10 ಸಂಗತಿಗಳು ಪುರೇ ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಇದನ್ನು ಮಾಡುವುದರೆ 100% ನಿಮ್ಮ ನಿಲುವಂಗಿಗಳು ಶುಭ್ರವಾಗುತ್ತವೆ ಮತ್ತು ಜೀವ ಬರಸ ಹಕ್ಕು ನಿಮಗೆ ಸಿಗ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತಂದೆಯವರೇ, ನಿಮಗೆ ಸ್ತೋತ್ರ ದೇವ. ಈ ಸಂದ ಮುಖಾಂತರ ನಮ್ಮ ಮಕ್ಕಳ ಸಂಗಡ ಮಾತನಾಡಿದಿ ಹೇಗೆ ಆ ನಿಲುವಂಗಿ ಶುಭ್ರವಾಗಿ ಇಟ್ಟುಕೊಳ್ಳುವುದು ಎಂಬುದಾಗಿ ಈ ವಾಕ್ಯದಲ್ಲಿ ಪ್ರತಿಯೊಬ್ಬರ ನಿನ್ನ ಮಕ್ಕಳಿಗೆ ಈ ವಾಕ್ಯ ಪ್ರಕಾರ ನಡೆದುಕೊಂಡು ಅವರು ಕೊಟ್ಟ ರಕ್ಷಣೆ ಅವರೊಂದು ರಕ್ಷಣೆಯನ್ನು ಕಂಡ ಕಾಪಾಡಿಕೊಳ್ಳುವಂತೆ ಅವ್ರ ನಿಲುವಂಗಿಯನ್ನು ಶುಭ್ರವಾಗಿಟ್ಟು ನಿನ್ನ ಕೃಪೆಯನ್ನು ಕೊಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾಕಾಲವು ಈ ಸಂದರ್ಭ ಕೆಲವು ಪ್ರತಿಯೊಬ್ಬರೊಟ್ಟಿಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.